ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ ನನ್ನ ಹಸ್ಬೆಂಡ್ ಬಗ್ಗೆ ಯಾವತ್ತೂ ಕೆಟ್ಟದಾಗ ಮಾತಾಡಿರ್ಲಿಲ್ಲ. ಆದ್ರೆ ಇವತ್ತು ಇಷ್ಟೆಲ್ಲ ಕೂಗಾಡ್ಬಿಟ್ಟ. ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ಅಣ್ಣ ಕುಡ್ದು ಮತ್ತಲ್ಲಿ ಈ ಥರ ಮಾತಾಡ್ನ ಅಥವಾ ಹಸ್ಬೆಂಡ್ ಬಗ್ಗೆ ಅವನಿಗೆ ಯಾರೋ ಕೆಡ್ದಾಗ ಏನಾದ್ರು ಅಂದ್ರ ಒಂದು ಗೊತ್ತಾಗ್ತಿಲ್ಲ. ಅವತ್ತು ಅಣ್ಣ ಕೆಲಸ ಮಾಡಿದ ಜಾಗಕ್ಕೆ ಹಸ್ಬೆಂಡ್ ಜೊತೆ ನಾನು ಅಂದ್ರೆ ದಿಸನ್ ನೋಡ್ಬಿಟ್ಟು ಏನಾದ್ರೂ ತಪ್ಪಾಗಿ ಅರ್ಥ ಮಾಡ್ಕೊಂಡ. ಏನು ಅರ್ಥ ಆಗ್ತಿಲ್ಲ. ಆದ್ರೂ ಏನೇ ಆದ್ರೂ ಅಣ್ಣ ಹಸ್ಬೆಂಡ್ ಮೇಲೆ ಹಂಗೆ ಕೂಗಾಡ್ಬಾರ್ದಾಗೆ. ಹಸ್ಬೆಂಡ್ ನಮ್ಮ ಅಣ್ಣ ಆ ಥರ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಅವನ ಪರವಾಗಿ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ. ಕೈ ಮುಗಿದು ಹೊತ್ತು ಕರೆದು ಮಾಡಿದ್ರೆ ನನ್ನ ಮನ್ಸು ಕರಗುತ್ತೆ ಅಂತ ಅನ್ಕೋಬೇಡಿ. ನಿಮ್ಮ ಅಣ್ಣ ನನ್ನ ಬಗ್ಗೆ ಎಷ್ಟೇ ಮಾತಾಡಿದ್ರು ನಾನು ಸಹಿಸ್ಕೊಳ್ತಾ ಇದ್ದೆ. ಯಾಕಂದ್ರೆ ನಾನೇನು, ನನ್ನ ವ್ಯಕ್ತಿತ್ವ ಏನು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಅಮ್ಮನ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಿದ್ರಲ್ಲ, ಕ್ಷಮ್ಯ ಅಪರಾಧ ಅದು. ಅದನ್ನು ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ಹೌದು ಹಸ್ಬೆಂಡ್, ಅಣ್ಣ ಮಾತಾಡಿದ ತಪ್ಪೆ. ಅದಷ್ಟೇ ಅಲ್ಲ, ನೀವೇನು ಅಂತ ಅವ್ನು ಗೊತ್ತಿದ್ರು ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಅಲ್ವ, ಅದು ತಪ್ಪು. ಅಲ್ಲ ದೀಪ, ದೇವಸ್ಥಾನದ ಮುಂದೆ ನಿಂತು ದೇವರೇ ತಪ್ಪು ಮಾಡಿದಾನೆ ಅಂತ ದೇವ್ರ ಮೇಲೆ ಕಲ್ಲೆಸ್ದು ದೇವ್ರಿಗೆ ಬೈದು ಆಮೇಲೆ ತಾನು ತಪ್ಪು ಮಾಡಿದಾನೆ ಅಂತ ಅರಿವಾಗಿ ಆ ದೇವ್ರ ಹತ್ರನೇ ಕ್ಷಮೆ ಕೇಳ್ಕೊಂಡಂತೆ. ಹಂಗಾಯ್ತು ನಿಮ್ಮ ಅಣ್ಣನ ಕತೆ. ಅಲ್ವೇ, ತಂಗಿನೇ ತನ್ನ ಜೀವನ ಅನ್ಕೊಂಡಿರೋ ನಿಮ್ಮ ಅಣ್ಣ ಇಲ್ಲಿಗೆ ಬರೋ ವಿಷಯ ನಿನ್ಗೆ ಹೇಗೆ ಗೊತ್ತಿಲ್ಲ? ಏನ್ ಹೇಳ್ತಿದ್ದೀರಾ ಮೇಡಮ್? ಇರೋದನ್ನೇ ಹೇಳ್ತಾ ಇರೋದು. ನಿಂತರ ಕತೆ ಕಟ್ತಾ ಇಲ್ಲ. ನನ್ಗನ್ಸಿರೋ ಪ್ರಕಾರ ನೀನೇ ನಿಮ್ಮ ಅಣ್ಣಂಗೆ ಕಾಲ್ ಮಾಡಿ ಚಿರುಗ್ ಅವಮಾನ ಆಗ್ಲಿ ಅನ್ನೋ ತರ ಮಾಡ್ಸಿಲ್ಲ ಅಂತ ಏನ್ ಗ್ಯಾರಂಟಿ? ಚಿಕ್ಕಮ್ಮ, ತಪ್ಪು ಮಾಡಿರೋದು ದೀಪ ಅವ್ರ ಅಣ್ಣ, ದೀಪ ಅವರಲ್ಲ. ದೀಪ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನನಗೆ ಗೊತ್ತಿದೆ. ಇವರೇ ಅವ್ರ ಅಣ್ಣನ ಕರೆಸಿ ನನಗೆ ಅವಮಾನ ಮಾಡಿಸ್ತಾರೆ ಅನ್ನೋ ಮಾತನ್ನೆಲ್ಲ ನಾನು ಒಪ್ಪಲ್ಲ. ಅಲ್ಲಪ್ಪ ಚಿರು, ಇಷ್ಟೆಲ್ಲ ಆದ್ರೂ ನೀನ್ ಅವಳ ಪರವಾಗಿ ಮಾತಾಡ್ತಿದ್ಯಲ್ಲ. ನಾನು ಯಾರ ಪರವಾಗೂ ಮಾತಾಡ್ತಲ್ಲ ಚಿಕ್ಕಮ್ಮ. ದೀಪ ಅವ್ರ ವ್ಯಕ್ತಿತ್ವ ಏನು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಬೆಳೆಸ್ತಾ ಹೋದ್ರೆ ಮನ್ಸಿಗಾಗಿರೋ ನೋವಿನೂ ಜಾಸ್ತಿ ಆಗುತ್ತಷ್ಟೆ. ಈ ಸೋಡಾ ಬುಡ್ಡಿ, ನಿಮ್ಮ ಅಣ್ಣ ಇಷ್ಟೆಲ್ಲ ಬೈದ್ರು ಚಿರು ನಿನ್ ಪರವಾಗಿ ಮಾತಾಡಿದೇನಂದ್ರೆ ಅದೇನ್ ಮೋಡಿ ಮಾಡಿದ್ಯಾ ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ. ನಾನು ಏನು ಅಂತ ನನ್ನ ಹಸ್ಬೆಂಡ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಮೇಡಮ್. ನನ್ನ ಬಗ್ಗೆ ಅವ್ರಿಗಿರೋ ಅಭಿಪ್ರಾಯ ಯಾವತ್ತಿಗೂ ಬದಲಾಗಲ್ಲ. ಬದಲಾಗೋ ಥರ ಮಾಡೋಕ್ಕೆ ಅಂತಾನೆ ಈ ಸೌಂದರ್ಯ ಇರೋದು. ನೀನು ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ನಾನು ಹೇಳಿದಾಗ ಅದು ಸಾಧ್ಯನೇ ಇಲ್ಲ. ಬೇಕಿದ್ರೆ ಫಸ್ಟು ನಮ್ಮ ಅಣ್ಣನಿಗೆ ಎದುರಿಸಿ ಅಂತೆಲ್ಲ ಜಂಬ ಕೊಚ್ಕೊಂಡೆ. ಅದ್ರ ರಿಸಲ್ಟ್ ಏನಾಯ್ತು ಅಂತ ಈಗಲಾದ್ರೂ ಗೊತ್ತಾಯ್ತಾ? ಏನು ಹೇಳ್ತಿದ್ದೀರಾ ಮೇಡಮ್? ನಿಮ್ಮ ಅಣ್ಣ ಇವತ್ತು ನಮ್ಮ ಮನೆಗೆ ಬಂದು ಗಲಾಟೆ ಮಾಡೋ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ನಾನು. ಇದು ದಿಶಾ. ನೋಡಕ್ಕೆ ಫೋಟೋದಲ್ಲಿ ಚಿರು ದಿಶಂಗೆ ಕಿಸ್ ಮಾಡ್ತಿರೋ ತರನೇ ಕಾಣಿಸುತ್ತೆ.
ಆದ್ರೆ ಪಾಪ ಅವತ್ತೊಂದಿನ ಅವಳಿಗೆ ಉಸಿರಾಡೋದಕ್ಕೆ ಕಷ್ಟ ಆಗಿದ್ದಾಗ ನಮ್ ಚಿರುನೆ ಅವಳಿಗೆ ಉಸಿರು ಕೊಟ್ಟು ಕಾಪಾಡಿತ್ತು. ಆಗ್ತಿದ್ದಿರೋ ಫೋಟೋ ಇದು. ಈ ಫೋಟೋನ್ ತರಿಸ್ಕೊಂಡು ರುಚಿ ಇಲ್ದಿರೋ ಅಡ್ಗೆಗೆ ಚೆನ್ನಾಗಿ ಮಸಾಲೆ ರುಬ್ಬಿ ಹಾಕೋ ತರ ಈ ಫೋಟೋನ ತಿರ್ಚಿ ನಿಮ್ಮ ಅಣ್ಣನಿಗೆ ಬೇರೆ ಯಾವುದೋ ನಂಬರಿಂದ ಕಳಿಸ್ದೆ. ಆಗ ಅವನು ಉಗ್ರ ನರಸಿಂಹನ್ ರೂಪ ತಾಳಿ ಇಲ್ಲಿಗೆ ಬಂದು ರಾದ್ದಾಂತ ಮಾಡ್ದ. ಚಿರು, ದೀಪಾ ಇಬ್ರು ಸೇರಿ ಕೇಕ್ ಕಟ್ ಮಾಡಿ. ಏನೋ ನೋಡ್ತಾ ಇದೀಯಾ, ಹೆಂಡತಿಗೆ ತಿನ್ಸೋ. ಬರೀ ತಿನ್ಸೋದಲ್ಲ, ವಿಶ್ ಮಾಡಿ ತಿನ್ನಿಸ್ಬೇಕು. ಹ್ಯಾಪಿ ಆ್ಯನಿವರ್ಸರಿ. ನೀನು ತಿನ್ಸು ದೀಪ. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಹಚ್ಬಿಟ್ಟು. ಸೌಂದರ್ಯ, ಎಲ್ಲಿ ನಿನ್ನ ಸರ್ಪ್ರೈಸ್ ಗೆಸ್ಟು ಇನ್ನೂ ಬಂದಿಲ್ವಲ್ಲ? ನಾನು ಕೊಟ್ಟಿರೋ ಡೋಸ್ಗೆ ಎಲ್ಲೇ ಇದ್ರೂ ಆ ವ್ಯಕ್ತಿ ಇಲ್ಲಿಗೆ ಬರಲೇಬೇಕು. ನನ್ನಿಂದ ಗೊತ್ತೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಹಚ್ಬೆಂಡು. ನಿಮ್ಮ ಜೊತೆ ಮಾತಾಡದೆ ಇರೋಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ನೀವು ಬೇಕಿದ್ರೆ ಬೈರಿ, 4 ಏಟು ಹೊಡೀರಿ, ಆದರೆ ಹಿಂಗೆ ಮಾತಾಡಿಸ್ದೆ ಕೋಪ ಮಾಡ್ಕೊಂಡು ಮಾತ್ರ ಇರಬೇಡಿ. ತುಂಬ ನೋವಾಗುತ್ತೆ ಹಚ್ಬೇಡ, ದಯವಿಟ್ಟು ಮಾತಾಡಿಸಿ. ನನ್ನ ಕ್ಷಮಿಸಿ ದೀಪ ಅವರೇ. ಮೊನ್ನೆ ಯಾವುದೋ ಕಾರಣಕ್ಕೆ ನೀವು ನನ್ನ ಮೇಲೆ ರೇಗಿದ್ರಿ ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಜೊತೆ ಮಾತು ಬಿಟ್ಟಿದೆ. ಆದರೆ ಅದರಿಂದ ಎಷ್ಟು ಕಷ್ಟ ಆಯಿತು ಅನ್ನೋದು ನನಗೆ ಮಾತ್ರ ಗೊತ್ತು. ನಿಮಗೆ ಹೇಗೆ ನನ್ನ ಮಾತಾಡಿಸ್ತಾ ಇರೋಕ್ಕಾಗಲ್ವೋ ಹಾಗೆ ನನಗೂ ಇರೋಕ್ಕಾಗಲ್ಲ. ಐ ಆಮ್ ಸಾರಿ. ಸಂಸಾರ ಅಂದಮೇಲೆ ಸಮಸ್ಯೆಗಳು ಇದ್ದಿದ್ದೆ, ಗಂಡ ಹೆಂಡತಿ ಮಧ್ಯೆ ಜಗಳನೂ ಇದ್ದಿದ್ದೆ.